ಭಾವನಾತ್ಮಕವಾಗಿ ಮಾತಾಡೋದು ಕಲ್ತಿಲ್ಲ ನಾವು, ಅದು ನಮ್ಮ ಸಮಸ್ಯೆ. ನಾವು ಸುಳ್ಳು ಹೇಳ್ಬೇಕು, ಭಾವನಾತ್ಮಕವಾಗಿ ಮಾತಾಡ್ಬೇಕು ನಮ್ಮ ಜನಗಳ ಹತ್ರ. ಭಾವನಾತ್ಮಕವಾಗಿ ಮಾತಾಡಿದ್ರೆ ಮಾತ್ರ ನಮ್ಗೆ ಜನ ಓಟ್ ಹಾಕೋದಾಗಲ್ಲ. ಈಗ ಯಾಕೆ ಇಷ್ಟು ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಇವೆಲ್ಲರ ಉದ್ದೇಶ ಏನು ಚಿಕ್ಕೂರವ್ರೆ? ಓಟ್ ಹಾಕ್ಬೇಕು ಅಂತಾನೆ, ನೀವು ಕೆಲಸ ಮಾಡೋದು ಸಂಬಳ ಬರ್ತದೆ ಅಂತಾನೆ, ನಿಮ್ಮ ಜೀವನ ನಡ್ಸಕ್ ತಾನೆ. ನಾವೆಲ್ಲ ಕೆಲಸ ಮಾಡೋದು ಎಂತಕ್ಕೆ? ಓಟ್ ತಗೊಳಕ್ಕಲ್ವಾ? ಅತ್ಯಂತ ಕ್ರಿಯಾಶೀಲ ಒಬ್ಬ ಲೋಕಸಭಾ ಸದಸ್ಯರನ್ನ ನಾವೆಲ್ಲ ಕಳ್ಕೊಂಡಿದ್ದೀವಿ ಅಂತಂದ್ರೆ ಬಹುಶಃ ಅದ್ರ ನಷ್ಟ ನಿಮ್ಗಲ್ಲ, ಅವ್ರಿಗಲ್ಲ, ಸುರೇಶ್ ಅವ್ರಿಗಲ್ಲ. ಅವ್ರು 4 ವರ್ಷ ನಮ್ಮ ಜೊತೆ ಇದ್ದಿದ್ರೆ ಇವತ್ತು ಈ ತರ ನೂರಾರು ಕಾರ್ಯಕ್ರಮಗಳನ್ನ ಮಾಡ್ತಿದ್ದ ನಾವು. ನಮ್ಮ ಜನಗಳಿಗೆ ಅದೇನು ಏನೈತೆ ಗೊತ್ತಿಲ್ಲ, ಏನ್ ಮಂಗ್ಬುದ್ಧಿ ಖರ್ಚಿದೆ ಗೊತ್ತಿಲ್ಲ, ಯಾತಕ್ಕೋಸ್ಕರ ಕಳ್ಕೊಂಡ್ರು ಅಂತ ಆಲೋಚನೆ ಮಾಡುವಂತ ಪರಿಸ್ಥಿತಿ ಮುಂದೆ ಬಂದೇ ಬರ್ತದೆ. ಇವತ್ತು ಅವರು ಅಧಿಕಾರ, ನಮ್ಮ ಸರ್ಕಾರ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಓಡಾಡಿ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ರು. ಇವತ್ತು ನಮ್ಮ ಸರ್ಕಾರ ಇತ್ತು, ನಾವಿಬ್ರು ಸೇರಿದ್ರೆ ಬಹುಶಃ ಅದ್ಭುತವಾದಂತ ಕಾರ್ಯಕ್ರಮಗಳನ್ನ ಈ ಕ್ಷೇತ್ರದಲ್ಲಿ ಮಾಡ್ತಿದ್ದ. ಮುಂದೆ ನನ್ನ ಎಲೆಕ್ಷನ್ ಅಲ್ಲಿ ಏನಾದ್ರು ತೀರ್ಮಾನ ಆಗೋದು. ಅದಲ್ಲದೆ ಗೃಹಲಕ್ಷ್ಮಿ ಕೊಟ್ಟು ನಮ್ಮ ತಾಯಂದಿರು ಕೈ ಹಿಡಿಲಿಲ್ಲ. ಯಾರು ಪೀಠ ಕೊಟ್ರು? ಸರ್ಕಾರ ಅವ್ರ ಅಪ್ಪ ಮನೆ ಕೊಡ್ತಾರ? ಸರ್ಕಾರದಿಂದ ಕೊಟ್ರು ಅಂತ ಹೆಣ್ಮಕ್ಳು. ನಮ್ಮಬ್ಬರ ಮನೆಯಿಂದ ಕೊಡಲ್ಲ. ಹಿಂದೆ ಈ ಸರ್ಕಾರದವ್ರು ಕೊಡ್ಬೋದಾಗಲ್ಲ ಗೃಹಲಕ್ಷ್ಮಿದಿರಿಗೆ, ತಾಯಂದಿರಿಗೆ ಶಕ್ತಿ ತುಂಬೋದಾಗಿತ್ತಲ್ಲ. ಎಲ್ಲಿ ನಿಂತೋಯ್ತು? ನಿಲ್ಸ್ಬಿಡೋಣ ಹೇಳಿ ಬೇಡ ಅಂದ್ರೆ 1 ತಿಂಗಳು ನಿಂತೋಗೋದು ಅಷ್ಟೇನೆ. ಹೋದ್ ತಿಂಗಳು ಕೊಟ್ಟಿಲ್ಲ ಅಷ್ಟೇನೆ. ನಮ್ ತಾಯಂದಿರು ನಮ್ಗೆ ಕೈ ಕೊಟ್ಬಿಡ್ರಲ್ಲ. ಈಗ ಏನ್ ಮಾಡ್ಬೇಕು ಅಂತ ನಮ್ಗೆ ಅರ್ಥನೇ ಆಯ್ತಾ ಇಲ್ಲ. ಯಾವ ತರ ಅಭಿವೃದ್ಧಿ ಮಾಡ್ಬೇಕಾ, ಯಾವ ರೀತಿ ಸಹಕಾರ ಕೊಡ್ಬೇಕಾ, ಏನ್ ಮಾಡ್ಬೇಕು, ಬಡವರ ಕಾರ್ಯಕ್ರಮ ಕೊಡೋದೇ ತಪ್ಪ ನಾವು. ಇವೆಲ್ಲವನ್ನ ಆಲೋಚನೆ ಮಾಡ್ತಕ್ಕಂಥ ಕಾಲ ಬಂದ್ಬಿಟ್ಟೈತೆ. ಆದ್ರೂ ಚಿಂತೆ ಇಲ್ಲ, ಏನ್ ಅಭಿವೃದ್ಧಿ ಆಗ್ಬೇಕು ಅಂತ ನೀವು ಅಪೇಕ್ಷೆ ಪಡ್ತೀರಾ, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೀವಿ. ಇವತ್ತು ಕಾಂಕ್ರೀಟ್ ಹಾಕ್ಸ್ತಕ್ಕಂಥದ್ದು ಚರಂಡಿಗೆ ಸುಮಾರು 150 ಕೋಟಿ ಹಣ ಕೊಡಿಸಿರೋದು MP ಅವರು ನನ್ನ ಕ್ಷೇತ್ರಕ್ಕೆ. ಎಷ್ಟು? ಒಂದಲ್ಲ ಎರಡಲ್ಲ, 150 ಕೋಟಿ. ಪ್ರತಿ ಗ್ರಾಮದಲ್ಲೂ 50 ಲಕ್ಷ 1 ಕೋಟಿ ಕೆಲಸ ಮಾಡ್ತಾ ಇದ್ದೀವಿ ಕಾಂಕ್ರೀಟ್ ರಸ್ತೆಗಳನ್ನ. ಇಲ್ಲೂ ಸುಮಾರು ಒಂದು 4 ಕೋಟಿ ವೆಚ್ಚದಲ್ಲಿ ಮಾಡಿದ್ದೀವಿ. ಇನ್ನೂ ಮಾಡ್ತಿದ್ದೆ ನಾವು. ನಮ್ಗೆ ಯಾಕೋ ಸಹಕಾರ ಕೊಡ್ಲಿಲ್ಲ, ಆಶೀರ್ವಾದ ಮಾಡಲಿಲ್ಲ. ಆದ್ರೂ ಚಿಂತೆ ಇಲ್ಲ, ನಾವು ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತೀವಿ. ಆ ಮಟ್ಟಕ್ಕೆ ಮಾಡಕ್ ಆಗಲ್ಲ, ಸ್ವಲ್ಪ ಹಿಂದೆ ಮುಂದೆ ಆಯ್ತದೆ ಸ್ವಲ್ಪ. ನಮ್ಗೆ ಸ್ಪೀಡ್ ನ ಕಟ್ ಮಾಡ್ಬಿಟ್ರಿ, ನೀವು ಬ್ರೇಕ್ ಮಾಡ್ಬಿಟ್ರಿ. ನಾವು ಹೋಯ್ತಾ ಇದ್ದು ಸ್ಪೀಡ್ಗೆ ನಮ್ ಜನನೇ ಬ್ರೇಕ್ ಹಾಕ್ಬಿಟ್ರು. ಇದ್ರ ನಷ್ಟ ಈ ಕ್ಷೇತ್ರದ ಜನತೆಗೆ. ಯಾವತ್ತು ಅಧಿಕಾರ ಆಡಳಿತ ಇರ್ತಕ್ಕಂಥ ಪಕ್ಷದವ್ರನ್ನ ಗೆಲ್ಸ್ಕೊಂಡ್ರೆ ಕೆಲಸ ಕಾರ್ಯಗಳು ಜಾಸ್ತಿ ಆಯ್ತವೆ. ವಿರೋಧಿಗಳು ಗೆದ್ರೆ ಆಟೋಮೆಟಿಕ್ ಕೆಲಸ ಕಡಿಮೆ ಆಗ್ತದೆ. ಬಹುಶಃ ನಮ್ಮ ಈ ಹೊಸ ನೂತನ ಲೋಕಸಭಾ ಸದಸ್ಯರು ಅದೇ ರೀತಿ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ಮಾಡ್ಬೇಕು ಅಂತಕ್ಕಂಥ ಆಶಿಸ್ತಿದ್ದೀವಿ. ಜನಗಳಿಗೆ ಆಶೆನೂ ಕೂಡ ಅದೇ ಇದೆ. ಅವರು ಕೂಡ ಕಾರ್ಯಕ್ರಮದಲ್ಲೆಲ್ಲ ಹೋಗಿ ಕರೆದಿದ್ರೆ ನೀವು ಹೋಗಿ ಕರಿಬೇಕು, ಅವರು ಕೂಡ ಭಾಗವಹಿಸ್ಬೇಕು. ಬರೀ ಭಾವನಾತ್ಮಕವಾಗಿ ಮಾತಾಡ್ತಕ್ಕಂಥದ್ದು ಒಂದೇ ಅಲ್ಲ, ಬರಬೇಕು, ಭಾಗವಹಿಸ್ಬೇಕು. ಈ ಕಳೆದ MP ಅವರು ಯಾವ ರೀತಿ ಕೆಲಸ ಮಾಡ್ಕೊಡ್ತಿದ್ರು ನಮ್ಗೆ, ಆ ರೀತಿ ಸಹಕಾರ ಕೇಂದ್ರದಿಂದಲೂ ಕೂಡ ಇದನ್ನ ಒಂದು ರಾಮನಗರ ಜಿಲ್ಲೆಯ ದತ್ತು ತಗೊಳ್ಳಿ, ಕೇಂದ್ರದವರು ವಿಶೇಷವಾದಂತ ಹಣವನ್ನು ಬಿಡುಗಡೆ ಮಾಡಲಿ, ಕೇಂದ್ರದಿಂದಲೇ ಬಿಡುಗಡೆ ಮಾಡಿಸ್ಲಿ. ಈಗ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಕೂಡ ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ. ಈಗ ಅನೇಕ ಜನಕ್ಕೆ ಉದ್ಯೋಗ, ಸುಮಾರು ಒಂದು 4-5 ಸಾವಿರ ಜನಕ್ಕೆ ಉದ್ಯೋಗ ಕೊಡಿಸ್ಬೋದು ನಮ್ಮ ಜಿಲ್ಲೆಗೆ ಅವ್ರು ಮನಸ್ಸು ಮಾಡಿದ್ರೆ. ಇವತ್ತು ಅವರು ಬೃಹತ್ ಕಾರ್ಖಾನೆ, ಕೈಗಾರಿಕೆಯ ಮತ್ತು ಉಕ್ಕು ಸಚಿವರಾಗಿದ್ದಾರೆ. ಇವತ್ತು ಅವ್ರು ಮನಸ್ಸು ಮಾಡಿದ್ರೆ ಸುಮಾರು ಒಂದು 4-5 ಸಾವಿರ ಜನ ಯುವಕರಿಗೆ ಕೆಲಸ ಕೊಡಿಸ್ಬೋದು. ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಒಂದೊಂದು ಕ್ಷೇತ್ರದಿಂದ 1,000 ಜನಕ್ಕೆ ಕೆಲಸ ಕೊಡಿಸ್ಬೋದು ಅವ್ರು ಮನಸ್ಸು ಮಾಡಿದ್ರೆ. ಬಹುಶಃ ಈ ದೇಶದಲ್ಲಿ ಅವ್ರು ಇಲ್ಲಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ಅನೇಕ ಕಾರ್ಖಾನೆಗಳಿದಾವೆ, ಒಳ್ಳೊಳ್ಳೆ ಕಾರ್ಖಾನೆಗಳು. ಅದನ್ನು ಕೂಡ ಕೊಡ್ಬೋದು, ಅದನ್ನು ಉಪಯೋಗಿಸ್ಕೋಬೇಕು. ನಮ್ಮ ನಾಯಕರುಗಳು ಏನು ಅವ್ರ ಪರ್ವ ಓಡಾಡಿದ್ರೆ ಅವ್ರ ಜವಾಬ್ದಾರಿ ತಗೊಂಡು ಅವೆಲ್ಲವನ್ನ ಮಾಡಿಸ್ಬೇಕು. ಬರೀ ಭಾವನಾತ್ಮಕವಾಗಿ ಓಟ್ ಕೇಳ್ತಕ್ಕಂಥದ್ದು ಮತ್ತೊಂದು ಮಾಡ್ತಕ್ಕಂಥದ್ದೇ ಮುಖ್ಯ ಅಲ್ಲ. ಈಗ ನಾವ್ ಹೆಂಗ್ ಜವಾಬ್ದಾರಿ, ನಮ್ಮ MP ಜವಾಬ್ದಾರಿ ತಗೊಂಡು ಹಳ್ಳಿಗೂ ಬಂದು ನಾನು ಹೇಳಿದೆ ನೀವು ಹಳ್ಳಿ ಸುತ್ತಡಿಕೊಂಡ್ರೆ ಜನ ಬೇಜಾರು ಬಂದ್ಬಿಡ್ತಾರೆ ಅಂತ ಹೇಳಿದ್ರೆ ನನ್ನ MP ಅವ್ರು ಕೇಳಿಲ್ಲ. ಪಂಚಾಯತಿಗೂ ಬರೋರು, ಹಳ್ಳಿಗೂ ಬರೋರು, ಸುಖ ಕೇಳೋರು, ಅಲ್ಲಿ ಏನಾಗಬೇಕು ಅಭಿವೃದ್ಧಿ ಅಂತೇಳಿ ಆ ಕೂಡ್ಲಿ ಕರ್ಕೊಂಡೋಗಿ ನಮ್ಮನ್ನ ಅಲ್ಲಿ ಯಾವ ರೀತಿ ಕಾರ್ಯಕ್ರಮ ರೂಪಿಸ್ಬೇಕು, ಯಾವ ರೀತಿ ಹಣ ಬಿಡುಗಡೆ ಮಾಡಿಸ್ಬೇಕು ಅಂತ ಮಾಡೋರು. ಆದ್ರೆ ನಮ್ಗೆಲ್ಲ ಒಂದ್ ಕಡೆ ನಮ್ಮ ಜನಕ್ಕೂ ಕೂಡ ನಮ್ಮನ್ನು ನೋಡಿ ಬೇಜಾರಾಗಿದ್ದು ಕಾಣಿಸ್ತಾ. ನಮ್ಮ MP ಅವ್ರನ್ನ 3 ಸಲ ಗೆಲ್ಸ್ಬಿಟ್ಟಿದ್ರಲ್ಲ, ಹೊಸಬರು ನೋಡಿದ್ದಾರೆ. ಅವರು ಕೂಡ ನಮ್ಮ ಜೊತೆ ಈ ರೀತಿ ಸ್ಪಂದಿಸ್ಲಿ. ಈಗಿರ್ತಕ್ಕಂಥ ಮುಖಂಡರುಗಳು, ಅವ್ರ ಪರ್ವ ಓಡಾಡಿದಂತ ಮುಖಂಡರುಗಳು ಅವ್ರನ್ನ ಕರ್ಕೊಂಡ್ಬಂದು ನಮ್ಮ ಜೊತೆ ಸೇರಿಸಿ ಕಾರ್ಯಕ್ರಮಗಳನ್ನ ಕೊಡ್ಲಿ. ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ನಮಗೆ ಮುಖ್ಯ. ಈಗ ಬದಲಾವಣೆ ಆದ್ಮೇಲೆ ಕ್ಷೇತ್ರ ಅಭಿವೃದ್ಧಿನೂ ಕೂಡ ಮುಖ್ಯ ಅಲ್ಲ. ನಮ್ಮ ಜನರು ಕೇಳಬೇಕು, ಸುಮ್ಮನೆ ಓಟ್ ಹಾಕ್ಬಿಟ್ಟು ಮಲ್ಮನಿ ಕೇಳೋದಿಲ್ಲ. MLA ಒಬ್ಬನೇ ಬರ್ತಾನೆ, MP ಯಾಕೆ ಬರಲ್ಲ ಅಂತ ಕೇಳ್ಬೇಕು. ನೀವು MP ಬರ್ಬೇಕಲ್ವ, ನಮ್ಮ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ಬೇಕಲ್ವ MP ನೀವೇ? ಜವಾಬ್ದಾರಿ ತಗೋಬೇಕು, ಅಭಿವೃದ್ಧಿ ಮಾಡ್ಬೇಕು. ಈ ಕೇಂದ್ರ ಸರ್ಕಾರ ಅವ್ರದ್ದು, ರಾಜ್ಯ ಸರ್ಕಾರ ನಮ್ದಿದೆ. ವಿಶೇಷ ಅನುದಾನ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿಸ್ಲಿ. ನಾವು ಅವ್ರ ಸಹಕಾರ ಕೊಡ್ತೀವಿ. ನಾವು ಹಿಂದೆ ಯಾವ ರೀತಿ ಸಹಕಾರ ಕೊಡ್ತಿದ್ವೋ ಅದೇ ರೀತಿ ನಾವು ಕೂಡ ಅವ್ರಿಗೆ ಸಹಕಾರ ಕೊಡ್ತೀವಿ. ಅದರಿಂದ ಆ ರೀತಿ ಕಾರ್ಯಕ್ರಮಗಳಾಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅದ್ರ ಜೊತೆಯಲ್ಲಿ ಅಧಿಕಾರಿಗಳು ಕೂಡ ಇದ್ದಾರೆ. ನಿಮ್ಮ VA ಯಾರಪ್ಪ ಇಲ್ಲಿ?